ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಗೆ ಚಾಕು ಇರಿತ ಮಾಡಲಾಗಿದೆ. ಅಣ್ಣನ ಪ್ರೀತಿ ನಿರಾಕರಿಸಿದ್ದಕ್ಕೆ ತಮ್ಮನಿಂದ ಚಾಕು ಇರಿತ ಮಾಡಲಾಗಿದೆ. HAL ಬಳಿಯ ರಸ್ತೆಯ ಕೋಡಿಹಳ್ಳಿಯಲ್ಲಿ ನಡೆದಿರುವಂತ ಘಟನೆ ಇದು. ಬೆಂಗಳೂರಿನ HAL ಬಳಿಯ ರಸ್ತೆಯ ಬದಿಯಲ್ಲಿ ಆಗಿರುವ ಘಟನೆ. ರಕ್ತಸ್ರಾವದಿಂದ ಆ ಯುವತಿ ರಸ್ತೆಯಲ್ಲಿ ಒದ್ದಾಡಿದ್ದಾಳೆ. 3 ದಿನ ಆಸ್ಪತ್ರೆಯಲ್ಲಿ ನರಳಾಡಿದ್ದಾಳೆ. ಕೊನೆಗೆ ಸಾವನ್ನಪ್ಪಿದ್ದಾಳೆ. ಅಮೃತ ಚಾಕು ಇರಿತದಿಂದ ಸಾವಿಗೀಡಾದಂತಹ ಯುವತಿ ಪ್ರೀತಿಯನ್ನ ಒಪ್ಕೊಂಡಿಲ್ಲ, ಪ್ರೀತಿಯನ್ನ ನಿರಾಕರಿಸಿದ್ರು ಅನ್ನುವಂಥ ಕಾರಣಕ್ಕಾಗಿ ಯುವತಿಗೆ ಇಲ್ಲಿ ಅಣ್ಣನ ಪ್ರೀತಿ ನಿರಾಕರಿಸಿದ್ದಕ್ಕೆ ತಮ್ಮನಿಂದ, ಅಂದ್ರೆ ಪ್ರಿಯಕರ ಏನು ಆಕೆಯನ್ನ ಪ್ರೀತಿಸ್ತಾ ಇದ್ದ ಆತನ ತಮ್ಮನಿಂದ ಆ ಒಂದು ಯುವತಿಗೆ ಚಾಕು ಇರಿಯಲಾಗಿದೆ. ರಕ್ತಸ್ರಾವದಿಂದ ರಸ್ತೆಯಲ್ಲಿನೇ ಆಕೆ ಒದ್ದಾಡ್ತಾ ಇರ್ತಾಳೆ ಯುವತಿ. ಅದಾದ ನಂತರದಲ್ಲಿ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ಲು. 3 ದಿನ ನರಳಾಟವನ್ನ ಅನುಭವಿಸಿ ಕೊನೆಗೂ ಕೂಡ ಆ ಯುವತಿ ಸಾವನ್ನಪ್ಪಿದ್ದಾಳೆ. ಅಮೃತ ಚಾಕು ಇರಿತದಿಂದ ಯುವತಿ ಸಾವಿಗೀಡಾಗಿದ್ದಾಳೆ. ಇತ್ತೀಚಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 13ರಂದು ಸಂಜೆ ಅಮೃತಗೆ ಸೂರ್ಯ ಚಾಕು ಇರಿದಿರ್ತಾನೆ. 15ರಂದು ಸಂಜೆ ಚಿಕಿತ್ಸೆ ಫಲಿಸದೆ ಅಮೃತ ಸಾವನ್ನಪ್ಪಿದ್ದಾಳೆ. 13ರಂದು ಈ ಒಂದು ಘಟನೆ ಆಗಿರುತ್ತೆ. 2-3 ದಿನಗಳ ಕಾಲ ಅದೇ ರೀತಿಯಾಗಿ ಆಕೆ ನರಳಾಟವನ್ನ ಅನುಭವಿಸಿದ್ದಾಳೆ. ನೋವಿನಿಂದ ಒದ್ದಾಡಿದ್ದಾಳೆ. ಸೂರ್ಯ ಹಾಗೆ ಧನುಷ್ ಎಂಬ ಸಹೋದರರು ಮಾಡಿರುವಂತ ಕೃತ್ಯ ಇದು. ಪ್ರಿಯಕರ ಧನುಷ್ ಹಾಗೆ ಸೂರ್ಯ ವಿರುದ್ಧ FIR ದಾಖಲಾಗಿದೆ. ಅಮೃತ ಎನ್ನುವಂತ ಯುವತಿಯನ್ನ ಪ್ರಿಯಕರ ಧನುಷ್ ಪ್ರೀತಿಸ್ತಾ ಇರ್ತಾನೆ. ನಂತರ ಆತನ ಪ್ರೀತಿಯನ್ನ ಆಕೆ ಒಪ್ಪಿಕೊಂಡಿಲ್ಲ, ನಿರಾಕರಿಸಿದ್ಲು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡು ಒಟ್ಟಾರೆ ಚಾಕು ಇರಿದಿದ್ದಾರೆ. ಜೀವನ ಭೀಮಾ ನಗರ ಪೊಲೀಸರಿಂದ ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಕಾನೂನು ಓದುತ್ತಾ ಪಿಜ್ಜಾ ಶಾಪ್ನಲ್ಲಿ ಅಮೃತ ಕೆಲಸವನ್ನ ಮಾಡ್ತಾ ಇದ್ರು. ಒಂದು ಕಡೆ ಎಜುಕೇಶನ್ ಅನ್ನ ಪಡೆದುಕೊಳ್ಬೇಕು, ಇನ್ನೊಂದು ಕಡೆ ಎಜುಕೇಶನ್ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಆಕೆ ಯಾರ ಮೇಲೆಯೂ ಕೂಡ ಡಿಪೆಂಡ್ ಆಗದೆ ತಾನೇ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರ್ತಾಳೆ. ಈ ರೀತಿ ತನ್ನ ಫ್ರೀ ಟೈಮ್ನಲ್ಲಿ ಪಿಜ್ಜಾ ಶಾಪ್ಗೆ ಹೋಗಿ ಅಲ್ಲಿ ಪಿಜ್ಜಾ ಮಾಡುವಂತಹ ಕೆಲಸವನ್ನ ಕೂಡ ಆಕೆ ಮಾಡಿಕೊಂಡಿರ್ತಾಳೆ. ಯುವತಿಯ ಪ್ರಿಯಕರ ಧನುಷ್ ಹಾಗೆ ಚಾಕು ಇರಿದಂತ ಸೂರ್ಯನ ವಿರುದ್ಧ ಇದೀಗ FIR ದಾಖಲಾಗಿದೆ. 2 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಒಂದೇ ಏರಿಯಾದವರಾಗಿದ್ರು ಧನುಷ್, ಸೂರ್ಯ ಹಾಗೆ ಅಮೃತ. ಈ 3 ಜನ ಒಂದೇ ಏರಿಯಾದಲ್ಲೇ ಇರ್ತಾರೆ. ಓಂ ಶಕ್ತಿ ಮಾಲೆ ಹಾಕುವಂತಹ ವೇಳೆ 2 ಕುಟುಂಬದವರ ಪರಿಚಯ ಇರುತ್ತೆ. ಕೇವಲ ಇಲ್ಲಿ ಯುವಕ ಯುವತಿ ಅಷ್ಟೇ ಅಲ್ಲ, ಇವರ ಕುಟುಂಬಸ್ಥರ ಪರಿಚಯ ಕೂಡ ಇರುತ್ತೆ. ಅದೇ ಪರಿಚಯದಿಂದ ಧನುಷ್ ಮತ್ತು ಅಮೃತ ಇಬ್ರು ಕೂಡ ಸ್ವಲ್ಪ ಆತ್ಮೀಯರಾಗ್ತಾರೆ, ಕ್ಲೋಸ್ ಆಗ್ತಾರೆ. ಅದಾದ ನಂತರ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಆದ್ರೆ ಅದಾಗಲೇ ಧನುಷ್ ಮದುವೆಯಾಗಿ ವಿಚ್ಛೇದನವನ್ನ ಪಡೆದುಕೊಂಡಿರ್ತಾನೆ. ಆತನಿಗೆ ಮದುವೆ ಆಗಿರುತ್ತೆ, ಡಿವೋರ್ಸ್ ತೆಗೆದುಕೊಂಡಿರ್ತಾನೆ. ಆದರೂ ಕೂಡ ಆತ ಈಕೆಯನ್ನ ಪ್ರೀತಿಸ್ತಾ ಇದ್ದ. ಆತನಿಗೆ ಒಂದು ಮಗು ಕೂಡ ಇತ್ತು. ಈ ವಿಚಾರವನ್ನ ಧನುಷ್ ಅಮೃತಾಳಿಂದ ಮುಚ್ಚಿಟ್ಟಿದ್ದ. ವಿಷಯ ಗೊತ್ತಾಗಿ ಧನುಷ್ನಿಂದ ಅಮೃತ ದೂರವಾಗ್ತಾರೆ. ಲಾ ವಿದ್ಯಾರ್ಥಿನಿಯೂ ಆಗಿದ್ರು ಅಮೃತ. ಅಲ್ಲದೆ ಪಿಜ್ಜಾ ಶಾಪ್ನಲ್ಲಿ ವರ್ಕ್ ಮಾಡ್ತಾ ಇದ್ರು. ಅಣ್ಣನ ಪ್ರೀತಿ ನಿರಾಕರಿಸಿದವಳನ್ನ ನಾನು ಉಳಿಸಲ್ಲ ಅಂತ ಹೇಳಿ ಸೂರ್ಯ ಈ ರೀತಿಯಾಗಿ ಕೃತ್ಯವನ್ನ ಎಸಗೋದಕ್ಕೆ ಮುಂದಾಗಿದ್ದಾನೆ. ಈ ರೀತಿಯಾದಂತಹ ಕೃತ್ಯವನ್ನ ಮಾಡೋದಕ್ಕೂ ಮುನ್ನ ಫ್ಯಾಕ್ಟ್ ಏನಿತ್ತು, ವಾಸ್ತವ ಏನಿತ್ತು, ತಾನು ಇನ್ನೊಂದು ಮದುವೆ ಆಗಿದ್ದೀನಿ, ಅದು ವಿಚ್ಛೇದನ ಆಗಿದೆ, ಒಂದು ಮಗು ಇದೆ ಅನ್ನುವಂಥ ವಿಚಾರವನ್ನ ಆಕೆಗೆ ಮೊದಲೇ ತಿಳಿಸಿದ್ರೆ ಈ ಒಂದು ಲೆವೆಲ್ಗೆ ಇಳಿಯುವಂತಹ ಅವಶ್ಯಕತೆಯೂ ಕೂಡ ಇರ್ತಾ ಇರಲಿಲ್ಲ. ಒಟ್ಟಾರೆ ಇವರು ಮಾಡಿರುವಂತಹ ತಪ್ಪಿನಿಂದಾಗಿ ಆ ಯುವತಿಯ ಜೀವ ಹಾರಿ ಹೋಗದೆ. ಗಲಾಟೆಯಾಗಿ ಯುವತಿಯ ಬೆನ್ನು ಹಾಗೆ ಎದೆಗೆ ಚಾಕುವಿನಿಂದ ಆಸಾಮಿ ಸೂರ್ಯ ಇರಿದಿರ್ತಾನೆ. ಗಾಯಾಳು ಯುವತಿಯನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 15ರಂದು ಸಂಜೆ ಯುವತಿ, ಅಂದರೆ ನಿನ್ನೆ ಅಮೃತ ಅನ್ನುವಂತಹ ಯುವತಿ, ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಆಕೆ ಸಾವನ್ನಪ್ತಾಳೆ. ಆರೋಪಿ ಸೂರ್ಯ ಹಾಗೆ ಧನುಷ್ ಬಂಧಿಸಿದ್ದಾರೆ ಪೊಲೀಸರು. CV ರಾಮನ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಆಕೆಯೂ ಕೂಡ ಭವಿಷ್ಯದಲ್ಲಿ ಸಾಕಷ್ಟು ಕನಸನ್ನ ಕಂಡಿರ್ತಾಳೆ ಯುವತಿಯ ಅಮೃತ. ಇನ್ನು ಆಕೆಯ ಭವಿಷ್ಯದ ಬಗ್ಗೆ ಇನ್ನು ಅವಳ ಫ್ಯಾಮಿಲಿ, ಕುಟುಂಬಸ್ಥರು ಕೂಡ ಸಾಕಷ್ಟು ಕನಸು ಇಟ್ಕೊಂಡಿರ್ತಾರೆ, ಗುರಿಯನ್ನು ಇಟ್ಕೊಂಡಿದ್ರು. ಆದರೆ ಅವೆಲ್ಲವೂ ಕೂಡ ನೆನ್ನೆಗೆ ಅಂತ್ಯವಾಗಿ ಹೋಗಿದೆ. ಪ್ರೀತಿ ಪ್ರೇಮ ಅನ್ನುವಂಥ ವಿಚಾರಕ್ಕೆ ಬಿದ್ದು ಅವರ ಜೀವನವನ್ನ ಯಾವ ರೀತಿಯಾಗಿ ನಾಶ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಉದಾಹರಣೆಯಾಗಿದೆ. ಒಟ್ಟಾರೆ ಈ ರೀತಿಯಾದಂತಹ ಸೈಕೋ ಹುಡುಗರಿಂದ ಪ್ರೀತಿಸ್ತೇನೆ, ನೀನು ಪ್ರೀತಿ ಮಾಡು ಅನ್ನುವಂಥ ವಿಚಾರವನ್ನ ವ್ಯಕ್ತಪಡಿಸಿ ಅದಾದ ನಂತರ
ಅವರ ಸೀಕ್ರೆಟ್ಗಳನ್ನ ಮುಚ್ಚಿಟ್ಟು ಯುವತಿಗೆ ಮೋಸ ಮಾಡುವಂತ ಹುನ್ನಾರವನ್ನ ಬೆಳೆಸಿದ್ರು. ಅದಾದ ನಂತರದಲ್ಲಿ ಹುಡುಗಿ ಆತನನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅಣ್ಣ ತಮ್ಮ ಇಬ್ರೂ ಸೇರ್ಕೊಂಡು ಆಕೆಯ ಕಥೆಯನ್ನೇ ಮುಗಿಸಿದ್ದಾರೆ.